ನಮಸ್ಕಾರ ರೈತ ಮಿತ್ರರೇ. ಬಾಳೆ ಬೆಳೆದು ಒಳ್ಳೆ ಲಾಭ ಮಾಡೋದು ಅಂದ್ರೆ ಬರೀ ಅದೃಷ್ಟದ ಮಾತಲ್ಲ ಅಲ್ವಾ? ಅದಕ್ಕೊಂದು ಸರಿಯಾದ ಲೆಕ್ಕಾಚಾರ, ಒಂದು ವೈಜ್ಞಾನಿಕ ದಾರಿ ಇದೆ. ಇವತ್ತು ನಾವು ಒಂದು ಖಾಲಿ ಹೊಲದಿಂದ ಹಿಡಿದು ಕೈತುಂಬ ಆದಾಯ ತರುವ ಕೊಯ್ಲಿನವರೆಗಿನ ಪೂರ್ತಿ ಪಯಣವನ್ನು ಒಟ್ಟಿಗೆ ನೋಡೋಣ. ಒಂದು ವಿಷಯ ಯೋಚನೆ ಮಾಡಿ, ಬಾಳೆ ತೋಟದಲ್ಲಿ ಲಾಭ ನಷ್ಟ ನಿರ್ಧಾರ ಆಗೋದು ಎಲ್ಲಿ? ನಾವು ಆಯ್ಕೆ ಮಾಡೋ ತಳಿಯಿಂದನಾ, ಹಾಕೋ ಗೊಬ್ಬರದಿಂದನಾ, ಅಥವಾ ನೀರ್ ಹಾಯಿಸೋ ರೀತಿಯಿಂದನಾ? ಹೌದು, ಇದೆಲ್ಲ ಮುಖ್ಯನೇ. ಆದ್ರೆ ನಿಜವಾದ ಗೆಲುವಿನ ಗುಟ್ಟು ಇದಕ್ಕೂ ಮುಂಚೆನೇ ಶುರುವಾಗತ್ತೆ. ಹೌದು, ಕೇಳೋಕೆ ಆಶ್ಚರ್ಯ ಅನ್ಸಿದ್ರೂ ಇದು ನಿಜ. ನಮ್ಮ ಯಶಸ್ಸು ಗಿಡ ನೆಡೋಕ್ಕೂ ಮುಂಚೆನೇ ನಾವು ಮಾಡೋ ತಯಾರಿಯಲ್ಲಿ ನಿರ್ಧಾರ ಆಗಿರುತ್ತೆ. ನಾವು ಹಾಕೋ ಪ್ಲಾನ್, ನಾವು ಮಾಡೋ ಮೊದಲಿನ ಕೆಲ್ಸ, ಅದೇ ನಮ್ಮ ಲಾಭದ ಲೆಕ್ಕಾಚಾರ ಬರೆಯೋದು. ಇಲ್ಲಿ ಒಂದು ಸಣ್ಣ ಎಡವೊಟ್ಟಾದ್ರೂ ಮುಂದೆ ನಾವು ಪಡೋ ಶ್ರಮವೆಲ್ಲ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗ್ಬಿಡುತ್ತೆ. ಸರಿ, ಹಾಗಿದ್ರೆ ಬನ್ನಿ ನಮ್ಮ ಮೊದಲನೇ ಮತ್ತು ಅತಿ ಮುಖ್ಯವಾದ ಕೆಲಸಕ್ಕೆ ಕೈ ಹಾಕೋಣ. ಅದೇ ಭೂಮಿ ಸಿದ್ಧತೆ. ನೆನ್ಪಿರ್ಲಿ, ಒಂದು ಒಳ್ಳೆ ಬೆಳೆಗೆ ಇದೇ ಅಡಿಪಾಯ, ಇದೇ ಫೌಂಡೇಶನ್. ಬಾಳೆ ಬೆಳೆಗೆ ಯಾವ ಮಣ್ಣು ಸರಿ ಅನ್ನೋದು ಮೊದಲು ನೋಡಬೇಕು. ಚೆನ್ನಾಗಿ ಆಳವಾಗಿರೋ ಸತ್ವಭರಿತ ಗೋಡು ಮಣ್ಣಿದ್ರೆ ತುಂಬಾ ಒಳ್ಳೇದು. ಮಣ್ಣಿನ pH ಅಂತೀವಲ್ಲ, ಅದು 6ರಿಂದ 7 ಮಧ್ಯೆ ಇದ್ರೆ ಬಾಳೆಗೆ ಹೇಳಿ ಮಾಡಿಸಿದ್ದು. ತುಂಬಾ ಜೇಡಿ ಮಣ್ಣು, ಉಸುಕು ಮಣ್ಣು ಅಥವಾ ಚೌಳು ಇರೋ ಭೂಮಿ ಬೇಡ. ಅದಕ್ಕೆ ಗಿಡ ನೆಡೋಕು ಮುಂಚೆ ಒಮ್ಮೆ ಮಣ್ಣು ಪರೀಕ್ಷೆ ಮಾಡಿಸೋದು ಬಹಳ ಮುಖ್ಯ. ಇದನ್ನ ಖರ್ಚು ಅಂತ ಅನ್ಕೋಬೇಡಿ, ಇದು ನಮ್ಮ ಮೊದಲ ಹೂಡಿಕೆ. ಹೊಲವನ್ನು ಹದ ಮಾಡೋಕೆ ಒಂದು 3 ಸರಳ ಹಂತಗಳಿವೆ. ಮೊದಲಿಗೆ 4ರಿಂದ 6 ಸಲ ಆಳವಾಗಿ ಉಳುಮೆ ಮಾಡಬೇಕು. ಆಗ ಮಣ್ಣು ಚೆನ್ನಾಗಿ ಪುಡಿಯಾಗತ್ತೆ. ಆಮೇಲೆ 1 ಹೆಕ್ಟೇರ್ಗೆ ಸುಮಾರು 50 ಟನ್ನಿನಷ್ಟು ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣಿನ ಜೊತೆ ಬೆರೆಸ್ಬೇಕು. ಇದರಿಂದ ಭೂಮಿಗೆ ಬೇಕಾದ ಶಕ್ತಿ ಸಿಗುತ್ತೆ. ಕೊನೆಗೆ ಇಡೀ ಹೊಲವನ್ನು ನೀಟಾಗಿ ಸಮತಟ್ಟು ಮಾಡೋದು. ಎಲ್ಲೊಂದು ಮುಖ್ಯವಾದ ವಿಷಯ ಇದೆ, ಗಮನಿಸಿ. ನಾವು ಕೈಯಿಂದ ಸಮತಟ್ಟು ಮಾಡೋದಕ್ಕೋ ಲೇಸರ್ ಲೆವೆಲರ್ ಬಳಸೋದಕ್ಕೋ ಅಜಗಜಾಂತರ ವ್ಯತ್ಯಾಸ ಇದೆ. ಲೇಸರ್ ಲೆವೆಲರ್ ಬಳಸಿದ್ರೆ ನೀರು ಎಲ್ಲೂ ನಿಲ್ಲಲ್ಲ, ಪೋಲಾಗಲ್ಲ. ನಾವು ಹಾಕಿದ ಗೊಬ್ಬರ ಒಂದೇ ಕಡೆ ಸೇರ್ದೆ ಪ್ರತಿಯೊಂದು ಗಿಡಕ್ಕೂ ಸಮವಾಗಿ ಸಿಗುತ್ತೆ. ಇದರ ನೇರ ಲಾಭ ಏನ್ಗೊತ್ತಾ? ಇಳುವರಿ ಜಾಸ್ತಿ ಆಗುತ್ತೆ. ಸರಿ, ಈಗ ಭೂಮಿ ರೆಡಿಯಾಯ್ತು. ಮುಂದಿನ ಹೆಜ್ಜೆ ಅಷ್ಟೇ ಮುಖ್ಯವಾದದ್ದು, ನಾಟಿ ಮಾಡೋದು. ಗಿಡಗಳಿಗೆ ಒಂದು ಒಳ್ಳೆ ಸ್ಟಾರ್ಟ್ ಕೊಡೋದು ನಮ್ಮ ಕೈಯಲ್ಲೇ ಇದೆ. ನಾಟಿ ಮಾಡೋಕೆ 4 ಸರಳ ಸ್ಟೆಪ್ಸ್ ಇದೆ ಅಷ್ಟೇ. ಮೊದಲು 1.5 ಅಡಿ ಉದ್ದ, 1.5 ಅಡಿ ಅಗಲ ಮತ್ತೆ 1.5 ಅಡಿ ಆಳದ ಗುಂಡಿ ತೋಡ್ಬೇಕು. ಆಮೇಲೆ ಆ ಗುಂಡಿ ತುಂಬಿಸೋಕೆ ಬೇಕಾದ ಮಣ್ಣಿನ ಮಿಶ್ರಣ ರೆಡಿ ಮಾಡ್ಕೋಬೇಕು. 3ನೇದಾಗಿ ಸಸಿನ ನೆಲಮಟ್ಟದಲ್ಲಿ ಇಟ್ಟು ನಾಟಿ ಮಾಡೋದು. ಕೊನೆಗೆ ಲೈಟಾಗಿ ನೀರ್ ಹಾಯಿಸಿದ್ರ ಆಯ್ತು. ಹಾಗಿದ್ರೆ ಆ ಗುಂಡಿಗೆ ತುಂಬಿಸೋ ಮಿಶ್ರಣದಲ್ಲಿ ಏನೇನಿರ್ಬೇಕು ನೋಡಿ. ಗುಂಡಿ ತೋಡ್ದಾಗ ಸಿಕ್ಕಿದ ಮೇಲ್ಮಣ್ಣು ಇದೆಯಲ್ಲ, ಅದ್ರ ಜೊತೆ ಒಂದು 10 ಕೆಜಿ ಚೆನ್ನಾಗಿ ಕಳಿತ ಗೊಬ್ಬರ, 1/4 ಕೆಜಿ ಬೇವಿನೆಂಡಿ ಮತ್ತೆ ಒಂದು 20 ಗ್ರಾಂ ಕಾರ್ಬೋಫ್ಯೂರಾನ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಸ್ಬೇಕು. ಈ ಮಿಶ್ರಣ ಗಿಡಕ್ಕೆ ಸ್ಟಾರ್ಟಿಂಗ್ ಪೋಷಣೆ ಕೊಡುತ್ತೆ. ಅಷ್ಟೇ ಅಲ್ಲ, ಬೇರುಗಳಿಗೆ ತೊಂದರೆ ಕೊಡೋ ಜಂತು ಹುಳುಗಳಿಂದಾನೂ ಕಾಪಾಡುತ್ತೆ. ಇಲ್ಲೊಂದು ವಿಷಯನ ಗಮನದಲ್ಲಿಟ್ಕೋಬೇಕು. ಟಿಶ್ಯೂ ಕಲ್ಚರ್ ಗಿಡಗಳನ್ನ ನಾಟಿ ಮಾಡಬೇಕಾದ್ರೆ ತುಂಬಾ ಆಳಕ್ಕೆ ಹಾಕಬಾರ್ದು. ಗಿಡವನ್ನ ನೆಲದ ಮಟ್ಟಕ್ಕಿಟ್ಟು ಅದರ ಸುತ್ತ ಮಣ್ಣು ತುಂಬಬೇಕು. ಆಮೇಲೆ ಒಳಗೆ ಗಾಳಿ ಉಳಿದುಕೊಳ್ಳದ ಹಾಗೆ ಚೆನ್ನಾಗಿ ಗಟ್ಟಿ ಮಾಡಬೇಕು. ಹೀಗೆ ಮಾಡರೆ ಮಾತ್ರ ಬೇರುಗಳು ಸರಾಗವಾಗಿ ಬೇಗನೆ ಹರಡಿಕೊಳ್ಳುತ್ತವೆ. ಗಿಡ ನೆಟ್ರೆ ನಮ್ಮ ಕೆಲಸ ಮುಗೀತು ಅಂಟಲ್ಲ. ಅಸಲಿ ಕೆಲಸ ಶುರುವಾಗೋದೇ ಈಗ. ಬೆಳೆ ತನ್ನ ಪೂರ್ತಿ ಶಕ್ತಿ ತೋರಿಸ್ಬೇಕಂದ್ರೆ ನಾವು ನಿರಂತರವಾಗಿ ಅದನ್ನ ಆರೈಕೆ ಮಾಡ್ಲೇಬೇಕು. ಬನ್ನಿ, ಆ ಹಂತಗಳನ್ನ ಒಂದೊಂದಾಗಿ ನೋಡೋಣ. ಗಿಡ ನೆಟ್ಟ ಮೇಲೆ 2 ಕೆಲಸಗಳನ್ನು ಮರೆಯಲೇಬಾರ್ದು. ಒಂದು ಡಿಸ್ಸಕರಿಂಗ್, ಅಂದ್ರೆ ತಾಯಿ ಗಿಡದ ಪಕ್ಕದಲ್ಲಿ ಹುಟ್ಕೊಳ್ಳೋ ಸಣ್ಣ ಕಂದುಗಳನ್ನು ತೆಗೆಯೋದು. ಇವನ್ನು ಹಾಗೆ ಬಿಟ್ರೆ ತಾಯಿ ಗಿಡದ ಶಕ್ತಿಯನ್ನೆಲ್ಲ ಇವೇ ಎಳ್ಕೊಂಬಿಡ್ತವೆ. ಅದಕ್ಕೆ ತಿಂಗಳಿಗೆ 1 ಸಲ ಇವನ್ನು ತೆಗೆದುಹಾಕ್ಬೇಕು. ಇನ್ನೊಂದು ಪ್ರಾಪಿಂಗ್, ಅಂದ್ರೆ ಗಿಡಕ್ಕೆ ಆಸರೆ ಕೊಡೋದು. ಗೊನೆ ಬಂದ ಮೇಲೆ ಆ ಭಾರಕ್ಕೆ ಗಿಡ ಮುರಿದು ಬೀಳೋ ಸಾಧ್ಯತೆ ಇರುತ್ತೆ. ಹಾಗಾಗದಂತೆ ಬಿದಿರಿನ ಕೋಲಿನಿಂದ ಊರ್ಗೋಲ್ ಕೊಡ್ಬೇಕು. ಗಿಡ ಬೆಳೆಬೇಕಾದ್ರೆ ಅದಕ್ಕೂ ಹೊಟ್ಟೆಗೆ ಆಹಾರ ಬೇಕಲ್ವಾ? ಅದಕ್ಕೆ ಪೋಷಕಾಂಶಗಳನ್ನು ಸರಿಯಾಗಿ ಕೊಡ್ಬೇಕು. ನೋಡಿ, ಈ ಸರಳ ಲೆಕ್ಕಾಚಾರ ಪಾಲಿಸಿದ್ರೆ ಸಾಕು. ಗಿಡ ನೆಟ್ಟ 3ನೇ ತಿಂಗಳು, ಆಮೇಲೆ 5ನೇ ತಿಂಗಳು ಮತ್ತೆ 7ನೇ ತಿಂಗಳು, ಈ ಸಮಯದಲ್ಲಿ ಇಲ್ಲಿ ಹೇಳಿರೋ ಪ್ರಮಾಣದಲ್ಲಿ ರಸಗೊಬ್ಬರ ಕೊಡ್ಬೇಕು. ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಪ್ರಮಾಣದಲ್ಲಿ ಗೊಬ್ಬರ ಕೊಟ್ರೆ ಬೆಳವಣಿಗೆ ಅದ್ಭುತವಾಗಿರುತ್ತೆ. ಇದೇ ಅದರ ಗುಟ್ಟು.
ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆಸಿದ್ದೀವಿ, ಈಗ ಅದನ್ನ ಕಾಪಾಡಿಕೊಳ್ಳೋದಿದೆಯಲ್ಲ, ಅದು ನಮ್ಮ ಹೂಡಿಕೆಯನ್ನೇ ಕಾಪಾಡಿಕೊಂಡ ಹಾಗೆ. ಹೌದು, ಕೀಟ, ರೋಗಗಳ ಕಾಟ ಇದ್ದೇ ಇರುತ್ತೆ. ಅದೊಂದು ಸವಾಲು ನಿಜ. ಆದ್ರೆ ಸರಿಯಾದ ಕ್ರಮ ತಗೊಂಡ್ರೆ ಅದನ್ನು ನಿಭಾಯಿಸ್ಬೋದು. ಗೊನೆ ಚೆನ್ನಾಗಿ ಬರ್ಬೇಕು, ತೂಕ ಬರ್ಬೇಕು ಅಂದ್ರೆ 2 ಸಿಂಪಲ್ ಟೆಕ್ನಿಕ್ ಇದೆ. ಮೊದಲನೇದು, ಗೊನೆಯಲ್ಲಿರೋ ಎಲ್ಲ ಕಾಯಿಗಳು ಬಿಟ್ಟು ಮೇಲೆ ಕೆಳಗೆ ತೂಗಾಡ್ತಿರೋ ಗಂಡು ಮೋತಿಯನ್ನ ಕತ್ತರಿಸಿ ತೆಗೆದುಹಾಕಿ. ಇದರಿಂದ ಗೊನೆ ದಪ್ಪ ಆಗುತ್ತೆ. ಆಮೇಲೆ ಇಡೀ ಗೊನೆಗೆ ಸಣ್ಣ ಸಣ್ಣ ತೂತಿರೋ ಪ್ಲಾಸ್ಟಿಕ್ ಚೀಲದಿಂದ ಕವರ್ ಮಾಡಿ. ಹೀಗೆ ಚೀಲ ಹಾಕೋದ್ರಿಂದ ನೇರ ಲಾಭ ಇದೆ. 1, ಕೀಟಗಳಿಂದ ರಕ್ಷಣೆ ಸಿಗುತ್ತೆ. 2, ಬಿಸಿಲಿನ ಝಳದಿಂದ ಗೊನೆ ಹಾಳಾಗಲ್ಲ. ಇದ್ರಿಂದ ಏನಾಗುತ್ತೆ ಅಂದ್ರೆ ಕಾಯಿಗಳಿಗೆ ಒಂದೇ ಸಮನಾದ, ನೋಡೋಕೆ ಛಂದದ ಬಣ್ಣ ಬರುತ್ತೆ. ಮಾರುಕಟ್ಟೆಯಲ್ಲಿ ಇಂಥ ಹಣ್ಣಿಗೆ ಬೆಲೆನೂ ಜಾಸ್ತಿ. ಅಂದ್ರೆ ನಮ್ಮ ಜೇಬಿಗೆ ಬರೋ ಹಣನೂ ಜಾಸ್ತಿ. ಹೊಲದಲ್ಲಿ ಓಡಾಡುವಾಗ ಕೆಲವು ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ಮುಖ್ಯವಾಗಿ ಸಿಗಟೋಕ ಎಲೆ ಚುಕ್ಕೆ ರೋಗ, ಆಮೇಲೆ ಬಂಚಿ ಟಾಪ್ ವೈರಸ್, ಮತ್ತೆ ಕಾಂಡ ಕೊರಿಯೋ ಜೀರುಂಡೆ. ಇವುಗಳು ಬಾಳೆ ಬೆಳೆಗೆ ದೊಡ್ಡ ಶತ್ರುಗಳು. ಇವುಗಳ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ತಡಮಾಡದೆ ನಿಯಂತ್ರಣ ಮಾಡೋಕೆ ಶುರು ಮಾಡ್ಬೇಕು. ಹೀಗೆಲ್ಲ ಆರೈಕೆ ಮಾಡಿದ ಮೇಲೆ ಕೊನೆಗೂ ನಾವು ಕಾಯ್ತಾ ಇದ್ದ ಸಮಯ ಬಂದೇ ಬಿಟ್ಟು. ನಮ್ಮ ಇಷ್ಟು ದಿನದ ಶ್ರಮಕ್ಕೆ ಪ್ರತಿಫಲ ಸಿಗೋ ಹೊತ್ತು, ಅದೇ ಕೊಯ್ಲು. ಗೊನೆ ಕತ್ತಿಸೋಕೆ ರೆಡಿಯಾಗಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಸುಲಭ. ಕಾಯಿಗಳೆಲ್ಲ ದುಂಡಾಗಿ ದಪ್ಪಗಾಗಿರ್ಬೇಕು. ಅದ್ರ ಬಣ್ಣ ಇದೆಯಲ್ಲ, ಅದು ಕಡು ಹಸಿರಿನಿಂದ ಸ್ವಲ್ಪ ತಿಳಿ ಹಸಿರಿಗೆ ತಿರುಗಿರ್ಬೇಕು. ಅಂದ್ರೆ ಗೊನೆ ಮುಕ್ಕಾಲು ಭಾಗ ಬಲ್ತಿದೆ ಅಂತ ಅರ್ಥ. ಆಗ ಕೊಯ್ಲು ಮಾಡೋದು ಸರಿ. ಗೊನೆ ಕತ್ತರಿಸುವಾಗಲೂ ಒಂದು ಕ್ರಮ ಇದೆ. ಹರಿತವಾದ ಮಚ್ಚು ತಗೊಂಡು ಒಂದೇ ಏಟಿಗೆ ಕಟ್ ಮಾಡಬೇಕು. ಗೊನೆಯ ಮೇಲ್ಭಾಗದಲ್ಲಿ, ಅಂದ್ರೆ ಮೊದಲ ಬಾಚಣಿಗೆ ಮೇಲೆ ಒಂದು 8ರಿಂದ 10 ಇಂಚ್ ಕಾಂಡ ಬಿಟ್ಟು ಕತ್ತರಿಸ್ಬೇಕು. ಯಾಕಂದ್ರೆ ಸಾಗಿಸ್ಬೇಕಾದ್ರೆ ಈ ಕಾಂಡ ಹಣ್ಣುಗಳಿಗೆ ಪೆಟ್ಟಾಗದ ಹಾಗೆ ನೋಡ್ಕೊಳ್ಳುತ್ತೆ. ಈಗ ಹೇಳಿದ ಎಲ್ಲಾ ವೈಜ್ಞಾನಿಕ ವಿಧಾನಗಳನ್ನು ಅಚ್ಚುಕಟ್ಟಾಗಿ ಪಾಲಿಸಿದ್ರೆ ಫಲಿತಾಂಶ ಏನ್ ಗೊತ್ತಾ? 1 ಎಕರೆಯಲ್ಲಿ ಸರಾಸರಿ 30ರಿಂದ 40 ಟನ್ ಇಳುವರಿ ಸಿಗುತ್ತೆ. ನಾವು ಸುಮ್ನೆ ಮಾಡೋ ಸಾಂಪ್ರದಾಯಿಕ ಕೃಷಿಗಿಂತ ಇದು ಎಷ್ಟೋ ಪಾಲು ಹೆಚ್ಚು. ಕೊಯ್ಲು ಮುಗಿದ ಮೇಲೆ ಇನ್ನೊಂದು ಸಣ್ಣ ಕೆಲ್ಸ ಇದೆ. ಗಿಡವನ್ನು ಬುಡ ಸಮೇತ ಕತ್ತರಿಸ್ಬೇಡಿ. ನೆಲದಿಂದ ಸುಮಾರು 2 ಅಡಿ ಎತ್ತರಕ್ಕೆ ಬುಡವನ್ನು ಹಾಗೇ ಬಿಡಿ. ಇದಕ್ಕೆ ಮ್ಯಾಟಕಿಂಗ್ ಅಂತ ಅಂತಾರೆ. ಯಾಕೆ ಹೀಗೆ ಮಾಡಬೇಕು ಅಂದ್ರೆ, ಈ ಬುಡದಲ್ಲಿರೋ ಶಕ್ತಿ ಪಕ್ಕದಲ್ಲಿ ಬರೋ ಮರುಬೆಳೆಗೆ ಸಿಗುತ್ತೆ. ಇದರಿಂದ ಮುಂದಿನ ಬೆಳೆನೂ ಹುಲುಸಾಗಿ ಬರುತ್ತೆ. ಒಂದು ವಿಷಯ ನೆನಪಿನಲ್ಲಿಡಿ, ಈ ವೈಜ್ಞಾನಿಕ ವಿಧಾನಗಳೆಲ್ಲ ಬರೀ ಹೆಚ್ಚುವರಿ ಕೆಲಸ ಅಂತ ಅನ್ಕೋಬಾರ್ದು. ಇದು ನಮ್ಮ ಆದಾಯವನ್ನು ಹೆಚ್ಚಿಸೋಕೆ ನಾವು ಮಾಡ್ತಾ ಇರೋ ಹೂಡಿಕೆ. ಈ ಹೂಡಿಕೆಗೆ ಒಳ್ಳೆ ಇಳುವರಿ ಮತ್ತು ಹೆಚ್ಚಿನ ಲಾಭದ ರೂಪದಲ್ಲಿ ಖಂಡಿತವಾಗಿಯೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಹಾಗಿದ್ರೆ ನಮ್ಮ ಹೊಲದ ಭವಿಷ್ಯವನ್ನು ಬದಲಿಸಿ ನಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಳಕ್ಕೆ ಈ ವೈಜ್ಞಾನಿಕ ಹೂಡಿಕೆಯನ್ನು ಮಾಡೋದು ಸರಿಯಲ್ವಾ? ಈ ಮಾಹಿತಿ ನಿಮಗೆ ಸಹಾಯ ಮಾಡಿದೆ ಅಂತ ನಾವು ನಂಬುತ್ತೇವೆ. ಇದು ಬೇರೆ ರೈತ ಬಾಂಧವರಿಗೂ ತಲುಪಲಿ ಅಂತ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂಥ ಇನ್ನೂ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ.